ಈ ದಿವಸ ಮೊನ್ನೆ ದಿವಸ ಮರ್ಡರ್ ಆದಂತಹ ಕಣುಮ ಸಂತೋಷ್ ಕುಮಾರ್ ಪ್ರಕರಣದಲ್ಲಿ ಕೆಲವು ಆರೋಪಿಗಳನ್ನ ಸೆಕ್ಯೂರ್ ಮಾಡಿದ್ರಿ. ಅದರಲ್ಲಿ ಒಬ್ಬ ಆರೋಪಿಯನ್ನು ನಾವು ಪಂಚನಾಮ ಮಾಡ್ಕೊಂಡು ಬರಲಿಕ್ಕೆ ಅಂತ ಹೇಳಿ ಆವರಗೆರೆ ಹತ್ರ ಕರ್ಕೊಂಡು ಹೋದಾಗ ಅವರು ಪಂಚನಾಮ ಮುಗಿದಾಗ ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಮಯದಲ್ಲಿ ಪೊಲೀಸರಿಗೆ ಅಟ್ಯಾಕು ಕೂಡ ಮಾಡಿದ್ದಾರೆ. ಹಾಗಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿದಾಗಲೂ ಕೂಡ ಕೇಳಿರೋದಿಲ್ಲ. ಫೈನಲಿ ನಮ್ಮ DSP ಸಿಟಿ ಅವರು ಕೂಡ ಅವ್ರ ಮೇಲೆ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ. ಈಗ 10 ಜನಕ್ಕೆ ಸೆಕ್ಯೂರ್ ಮಾಡಿದ್ದೇವೆ. ಒಬ್ಬ ಅವರು ಫೋನನ್ನು ಬಿಸಾಕಿದ್ದೀವಿ ಅಲ್ಲಿ ಅಂತ ಹೇಳಿದ್ರಿಂದ ನಮಗೆ ಆ ಫೋನು ಫರ್ದರ್ ಬೇರೆದು ಎಲ್ಲ ಇಂಟ್ರಾಗೇಷನ್ ಮಾಡಲಿಕ್ಕೆ ಬೇಕಾಗಿತ್ತು. ಸದ್ಯಕ್ಕೆ ನನಗೆ ಬೇಕಾಗಿದ್ದು ಅದೇ ಮೇನ್ ಆಗಿರೋದ್ರಿಂದ ಪಂಚನಾಮ ಮಾಡಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾರೆ. ಆ ಕ್ಷಣದಲ್ಲಿ ಈ ಘಟನೆ ನಡೆದಿರ್ತದೆ. ಹೌದು, ಅವರೇ ಫೋನನ್ನು ಅವ್ರದ್ದು ಅಲ್ಲಿ ಹಾಕಿದರು. ಅವರಿಗೆ ಮಾಹಿತಿ ಎಲ್ಲ ಈ ಕೇಸಿದು ಹೆಚ್ಚು ಇರೋದ್ರಿಂದ ಈ ಸಂಬಂಧ ಅವ್ರಿಗೆ ಇದು ಮಾಡಿದ್ದೇವೆ. ಇಬ್ಬರು ಒಬ್ಬರು ನಮ್ಮ DYSP ಸಿಟಿ ಅವರಿಗೆ ತೋಳಿಗೆ ಆಗಿದೆ ಮತ್ತು ಈ ಕೈ ಹತ್ರ ಆಗಿದೆ. ಇನ್ನೊಬ್ಬರು ನಮ್ಮ CPC ಭೋಜಪ್ಪ ಅವರಿಗೆ ಆಗಿದೆ. ವಿದ್ಯಾನಗರ ಪೊಲೀಸ್ ಠಾಣೆ. ಆರೋಪಿ ಹೆಸರು ಚಾವಳಿ ಸಂತೋಷ್ ಕುಮಾರ್. ಇನ್ನೂ ಎಷ್ಟು ಆರೋಪಿಗಳಿದ್ದಾರೆ, ಇನ್ನೂ ಏನೇನು ಕೇಸು, ಏನು ಮೋಟಿವ್? ಅದು ಎಲ್ಲ ನಾನು ಇವಾಗ ತಾನೇ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದೇವೆ. ಈಗ ನಾನು ನಿಮಗೆ ಸೆಕ್ಯೂರ್ ಮಾಡಿರೋದ್ರ ಬಗ್ಗೆ ಈಗಲೇ ಹೇಳಿದ್ದೇನೆ. ಶೀಘ್ರದಲ್ಲೇ ಒಂದು ಪ್ರೆಸ್ ನೋಟ್ ಕೂಡ ಕೊಡ್ತೇವೆ. ಡೀಟೇಲ್ ಪ್ರೆಸ್ ನೋಟ್ ನಾನು ಅವರಿಗೆ ಎಲ್ಲ ಇಂಟ್ರಾಗೇಷನ್ ಸಂಪೂರ್ಣವಾಗಿ ಮುಗಿದ ನಂತರ 1 or 2 ಡೇಸಲ್ಲಿ ನಿಮಗೆ ಪೂರ್ಣ ಮಾಹಿತಿ ಕೊಡ್ತೇನೆ. ಇನ್ನೂ ಆರೋಪಿಗಳು ಯಾರಾದರೂ ಬಾಕಿ ಇದ್ದಾರೆ? ಅದು ಇನ್ನೂ ನನ್ನ ತನಿಖೆಯ ಮೇಲೆ ಡಿಪೆಂಡ್ ಆಗಿರ್ತದೆ. ನಾವು ತನಿಖೆ ಮಾಡಿ ಅವ್ರದ್ದು ಯಾವ ರೀತಿಯಾದಂತಹ ತನಿಖೆಯಿಂದ ಹೊರ ಬರ್ತದೆ ಅದರ ಮೂಲಕ ನಾವು ಮುಂದಿನ ಆರೋಪಿಗಳು ಯಾರನ್ನು ಅರೆಸ್ಟ್ ಮಾಡಬೇಕು ಅನ್ನೋದು ನಿರ್ಧಾರ ಮಾಡ್ತೀವಿ. ಇದ್ರ ಸಂಬಂಧನೇ ಈಗಾಗಲೇ ತನಿಖೆ 4 ತನಿಖಾ ತಂಡವನ್ನು ಕೂಡ ಮಾಡಿದ್ದೇವೆ. DYSP ಸಿಟಿಯವರೇ ಖುದ್ದಾಗಿ ನಾವು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಾನೇ ಖುದ್ದಾಗಿ ಸ್ಪಾಟಿಗೆ ಹೋಗಿ ಎಲ್ಲ ಡೈರೆಕ್ಷನ್ಸ್ ಕೊಟ್ಟು ಸೂಪರ್ವಿಷನ್ನು ಕೂಡ ಮಾಡ್ತಾ ಇದ್ದೇವೆ. ಇದರಲ್ಲಿ ತುಂಬ ಆಳವಾಗಿ ತನಿಖೆ ಮಾಡಿ ಎಷ್ಟು ಜನ ಆರೋಪಿಗಳಿದ್ದಾರೆ ಅಷ್ಟು ಜನಕ್ಕೆ ಕೂಡ ನಾವು ತನಿಖೆಯ ಮೂಲಕ ಹೊರತರಲಿಕ್ಕೆ ಸಾಕ್ಷಿಗಳನ್ನ ಅದೆಲ್ಲವನ್ನು ಈಗ ನಾನು ತನಿಖೆ ಮಾಡಿಬಿಟ್ಟು ನಾನು ನಿಮ್ಗೆ ಈಗಾಗಲೇ ಹೇಳಿದೆ. ಅಲ್ಲ, ಅವ್ರಿಗೆ ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಇದ್ದರೆ ದಯವಿಟ್ಟು ಪಬ್ಲಿಕ್ಕು ಸಾರ್ವಜನಿಕರು ಯಾವಾಗ ಕೂಡ ಬಂದು ನಮ್ಮ ಠಾಣೆಗೆ ಆಗಿರಬಹುದು ಅಥವಾ ನನ್ನ ಹತ್ರ ಬಂದು ಕೂಡ ಕಂಪ್ಲೇಂಟನ್ನು ಕೊಡ್ಬೋದಾಗಿರ್ತದೆ. ನಾವು ಯಾವಾಗಲೂ ಕೂಡ ಎಲ್ಲರ ರಕ್ಷಣೆಗೆ ಕೂಡ ಇದ್ದೇವೆ. ಇದರಲ್ಲಿ ಏನು ಮೋಟಿವ್ ಇದೆ ಏನಿದೆ ಅಂತ ಹೇಳಿ ಇನ್ನೂ ನಾವು ಈಗ ಜಸ್ಟ್ ಪ್ರಿಲಿಮಿನರಿ ಎನ್ಕ್ವೈರಿ ಸ್ಟೇಜಲ್ಲಿ ಇರೋದ್ರಿಂದ ಪ್ರಾಥಮಿಕ ತನಿಖೆ ಇನ್ನೂ ನಡಿಬೇಕಾಗಿದೆ. ಹಾಗಾಗಿ ಅದೆಲ್ಲ ನಡೆದ ನಂತರ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಒದಗಿಸ್ತೇನೆ. ಆ ಥರ ಇಲ್ಲ, ಏನಕ್ಕೆ ಆಗಿದೆ ಅಂತ ನಾವು ನೋಡಬೇಕಲ್ಲ, ಅದನ್ನು ನೋಡಿಬಿಟ್ಟೇ ಇದಕ್ಕೆ ಮಾಡಬೇಕಾಗ್ತದೆ ಮುಂದಿನ ತನಿಖೆ. ಅದನ್ನು ಮಾಡಿಬಿಟ್ಟು ವಿ ವಿಲ್ ಟೇಕ್ ದ ಫರ್ದರ್ ಆ್ಯಕ್ಷನ್. ಅಲ್ಲ, ಯಾರು ಕಾನೂನನ್ನು ಕೈಗೆತ್ಕೊಂಡ್ರೆ ಅವ್ರಿಗೆ ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕೋ ಅದನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೇವೆ. ಯಾರು ಈ ರೀತಿ ಮಾಡೋಕ್ಕೆ ಹೋಗಬಾರ್ದು. ಹೋದರೆ ಅದು ನೆಕ್ಸ್ಟ್ ಏನು ಕಾನೂನು ರೀತಿ ಆಗಬೇಕೋ ಆಗ್ತದೆ. ಥ್ಯಾಂಕ್ ಯು.